ನಾನು ಹೇಳ್ತಾ ಇರೋ ಒಂದು ಲೈನ್ ಕಥೆಯಲ್ಲಿ ಕೆಲವು ಸೀನ್ಗಳು ಇಮ್ಯಾಜಿನೇಷನಲ್ಲಿ ಇದೆ, ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಥರ ನಿಮಗೆ ಅನಿಸುತ್ತೆ. ನಮ್ಮಲ್ಲಿ ಮಲ್ಟಿಸ್ಟಾರ್ ಮೂವಿಗಳು ತುಂಬ ಕಮ್ಮಿ ಇತ್ತೀಚಿನ ದಿನಗಳಲ್ಲಿ. ಬಟ್ ಮಲ್ಟಿಸ್ಟಾರ್ ಮೂವಿ ಅಂತ ಬಂದಾಗ ನನ್ನ ಮೈಂಡಲ್ಲಿ ಆಲ್ ಟೈಮ್ ರನ್ ಆಗೋದು ದ ವಿಲನ್. ಬಿಕಾಸ್ ಈ ಮೂವಿ ಆ ಥರ ಇದೆ. ಬಟ್ ಈ ಮೂವಿ ರಿಲೀಸ್ ಆದಾಗ ಡೈರೆಕ್ಟರ್ ಪ್ರೇಮ್ ಅವರಿಗೆ ಕೆಲವರು ವೈಯಕ್ತಿಕವಾಗಿ ಬೈದರು. ಆದರೆ ಬೈದವರು ಈ ಸೀನ್ನ ರೀಕ್ರಿಯೇಟ್ ಕೂಡ ಮಾಡೋಕ್ಕಾಗಲ್ಲ. ಬಟ್ ಕಮ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್, ಡಿ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರು ಒಂದೇ ಫ್ರೇಮಲ್ಲಿ ಬಂದರೆ ಆಗೋದು ಗ್ಯಾರಂಟಿ. ಆದರೆ ಇವರಿಬ್ಬರು ಒಂದೇ ಫ್ರೇಮಲ್ಲಿ ಬರೋಕ್ಕೆ ಕತೆ ಬೇಕು. ಆ ಕತೆ ನನ್ನ ಮೈಂಡಲ್ಲಿ ಒಂದು ಲೈನ್ ಕಥೆಯಾಗಿ ಇದೆ. ಇವಾಗ ಹೇಳ್ತೀನಿ ಕೇಳಿ. ಡಿ ಬಾಸ್ ಕಿಚ್ಚ ಸುದೀಪ್ ಅವರನ್ನ ಆಫ್ ರೋಡ್ ಕಾರ್ ಸ್ಟಂಟ್ ಮೂಲಕ ಇಬ್ಬರೂ ಒಂದೇ ಫ್ರೇಮಲ್ಲಿ ಸ್ಟೈಲಾಗಿ ತೋರಿಸಿ, ಜೊತೆಗೆ ಮೂವಿ ಟೈಟಲ್ ರಿವೀಲ್ ಮಾಡಿ ಇದನ್ನು ಇಂಟ್ರೊಡಕ್ಷನ್ ಸೀನಾಗಿ ಮಾಡಬೇಕು. ಸೊ ಮೂವಿ ಕ್ರೈಮ್ ಆ್ಯಕ್ಷನ್ ಜೊತೆ ಸ್ಟಾರ್ಟ್ ಮಾಡಬೇಕು. ಸುದೀಪ್ ಅವರಿಂದನೇ ಸ್ಟಾರ್ಟ್ ಆಗಬೇಕು. ಯಾಕಂದರೆ ಅವರು ಡಿ ಬಾಸ್ಗಿಂತ ಏಜಲ್ಲಿ ದೊಡ್ಡವರು. ಇಬ್ಬರು ಬಿಗ್ ಫ್ಯಾನ್ ಬೇಸ್ ಇರೋ ಸ್ಟಾರ್ನ ಹಾಕ್ಕೊಂಡು ಮಾಡುವಾಗ ಇದನ್ನೆಲ್ಲ ನೋಟಿಸ್ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ನಮ್ಮ ಹೀರೋನ ಫಸ್ಟು ತೋರಿಸಿಲ್ಲ ಅಂತ ಸ್ಟಾರ್ ವಾರು ಫ್ಯಾನ್ಸ್ ವಾರ್ ಆಗುತ್ತೆ. ಸೊ ಇವಾಗ ಸುದೀಪ್ ಅವರನ್ನು ಇಂಟರ್ವಲ್ ತನಕ ಫುಲ್ ಹೀರೋ ಥರ ಮತ್ತು ಡಿ ಬಾಸ್ ಅವರನ್ನು ಫುಲ್ ವಿಲನ್ ಆಗಿ ತೋರಿಸ್ಬೇಕು. ಇಂಟರ್ವಲ್ ಆದಮೇಲೆ ಕತೆ ಎಲ್ಲ ಮೂವಿಲೂ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದೇ ಥರ ಇಲ್ಲೂ ಚೇಂಜ್ ಮಾಡಿ ಡಿ ಬಾಸ್ನ ಫುಲ್ ಹೀರೋ ಆಗಿ ಸುದೀಪ್ ಅವರನ್ನು ಫುಲ್ ವಿಲನ್ ಆಗಿ ತೋರಿಸ್ಬೇಕು. ಯಾಕಂದರೆ ಇಬ್ಬರು ಬಿಗ್ ಸ್ಟಾರ್ ಮತ್ತು ಬಿಗ್ ಫ್ಯಾನ್ ಬೇಸ್ ಹೊಂದಿರೋ ಅಂಥ ಹೀರೋಗಳು ಮಲ್ಟಿ ಸ್ಟಾರ್ ಫಿಲಮ್ ಮಾಡಿದಾಗ ಇಬ್ಬರಿಗೂ ಸರಿಸಮನಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಇಬ್ಬರು ವಿಲನು ಇಬ್ಬರು ಹೀರೋ ಇಷ್ಟು ಆಡಿಯನ್ಸಿಗೆ ತೋರಿಸೋ ಅಷ್ಟೊತ್ತಿಗೆ 2 ಅವರ್ ಆಗಿರುತ್ತೆ. ಇಂಡಿಯನ್ ಮೂವಿ ಲೆಂತ್ ಬಂದು 2 ಗಂಟೆ 30 ನಿಮಿಷ. ಸೊ ಇವಾಗ ಈ ಮೂವಿಲಿ 2 ಅವರ್ ಆಗಿರುತ್ತೆ. ಇನ್ನು ಬಾಕಿ 30 ನಿಮಿಷದಲ್ಲಿ ಹೀರೋಯಿನಿಂದ ಇಬ್ಬರು ಹೀರೋ ಅಲ್ಲ ವಿಲನ್ ಅಂತ ಪ್ರೂವ್ ಆಗುತ್ತೆ. ಇವಾಗ ಆಡಿಯನ್ಸಿಗೆ ಒಂದು ಡೌಟ್ ಬರುತ್ತೆ, ಇವರಿಬ್ಬರು ಯಾರು ಅಂತ. ಇವರು ಹೆಂಗೆ ವಿಲನ್ ಆದರು, ಇವರಿಬ್ಬರಿಗೂ ಯಾಕೆ ದ್ವೇಷ ಬಂತು, ಹಾಗಾದರೆ ಈ ಮೂವಿಲಿ ಹೀರೋ ಯಾರು ಅಂತ. ಮತ್ತು ಇದನ್ನು ಪಾರ್ಟ್ 2 ಆಗಿ ಮಾಡ್ಬೋದು. ಹೀರೋ ಯಾರು ಮತ್ತು ಡಿ ಬಾಸು ಸುದೀಪ್ ಅವರು ಹೀರೋ ಆಗ್ತಾರಾ ಇಲ್ಲ ಅಂತ. ಮತ್ತು ಇವರಿಬ್ಬರು ಪ್ರಾಣ ಸ್ನೇಹಿತರಾಗಿ ವಿಲನ್ ಆಗಿರ್ತಾರೆ. ಈ ಎಲ್ಲ ಕ್ವಶನ್ಗಳನ್ನ ಇಟ್ಕೊಂಡು ಪಾರ್ಟ್ 2 ಮಾಡ್ಬೋದು. ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ. ನಮ್ಮ ಕನ್ನಡದ ಡೈರೆಕ್ಟರ್ಗಳು ಯಾರಾದರೂ ನೋಡಿ ನಾನು ಮಾಡಿರೋ ಒಂದು ಲೈನ್ ಕಥೆನ ಅವರು ದೊಡ್ಡದಾಗಿ ಮಾಡ್ಬೋದು. ನನ್ನ ಒಂದು ಲೈನ್ ಕಥೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.